ಚಿತ್ರದುರ್ಗದ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ಮುದ್ದೆ ಮುರಿತಾ ಇರುವಂತಹ ದರ್ಶನ್ಗೆ ಈಗ ಐಟಿ ಅಧಿಕಾರಿಗಳ ಐಟಿ ವಿಚಾರಣೆಯ ಬಿಸಿ ತಟ್ಟಲಿಕ್ಕಿದೆ. ಕಾರಣ ಇಡೀ ಕೃತ್ಯದಲ್ಲಿ ಸಾಕ್ಷಿನಾಶಕ್ಕೆ ಬಳಸಿದಂತಹ ದುಡ್ಡು, ಯಥೇಚ್ಛವಾಗಿ ಹರಿದಿರುವಂತಹ ಕ್ಯಾಶ್ ಫ್ಲೋ 84 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಕೇಳೋದಕ್ಕೆ ಹಾಗೂ ಹಣದ ಮೂಲವನ್ನು ಕೆದಕೋದಕ್ಕೆ ಐಟಿ ಅಧಿಕಾರಿಗಳು ಪೊಲೀಸರು ಮುಂದಾಗಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ? ಎಷ್ಟೊತ್ತಿಗೆ ವಿಚಾರಣೆ ಆಗುತ್ತೆ? ವಿಚಾರಣೆಯ ಸ್ವರೂಪ ಹೇಗಿರುತ್ತೆ? ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಐಟಿ ಸಂಕಷ್ಟ. ಕೊಲೆ ಪ್ರಕರಣದ ಸಾಕ್ಷ್ಯನಾಶಕ್ಕೆ ಹಣ ಬಳಕೆ. ಹಣದ ವಹಿವಾಟಿನ ಕುರಿತು ದರ್ಶನ್ಗೆ ಐಟಿ ಡ್ರಿಲ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆಯ ನಂತರದ ಬೆಳವಣಿಗೆಯಲ್ಲಿ ನಡೆದಿದ್ದ ಹಣದ ವಹಿವಾಟಿನ ಕುರಿತು ಸಂಪೂರ್ಣ ಮಾಹಿತಿ ಕಲೆ ಹಾಕೋಕೆ ಇದೀಗ ಐಟಿ ಎಂಟ್ರಿಯಾಗಿದೆ. ಇಂದು ಮತ್ತು ನಾಳೆ ಬಳ್ಳಾರಿ ಜೈಲಿಗೆ ಐಟಿ ಅಧಿಕಾರಿಗಳು ಬಂದು ಆರೋಪಿ ದರ್ಶನ್ ವಿಚಾರಣೆ ನಡೆಸಲಿದ್ದಾರೆ. ಈಗಾಗಲೇ ಆರೋಪಿ ದರ್ಶನ್ ವಿಚಾರಣೆ ಮಾಡೋದಕ್ಕೆ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಹೀಗಾಗಿ ಐಟಿ ಅಧಿಕಾರಿಗಳಿಗೆ ಸಹಕಾರ ನೀಡುವಂತೆ ಕೋರ್ಟ್ನಿಂದ ಬಳ್ಳಾರಿ ಜೈಲಿಗೆ ಮೇಲ್ ಕಳುಹಿಸಲಾಗಿದೆ. ಹಣ ಕೊಟ್ಟು ಕೊಲೆ ಆರೋಪವನ್ನ ಮತ್ತೊಬ್ಬರ ಮೇಲೆ ಹೊರಿಸಲು ಪ್ಲಾನ್ ಮಾಡಲಾಗಿತ್ತು ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಅಷ್ಟೊಂದು ಹಣ ಎಲ್ಲಿಂದ ಬಂತು, ಹೇಗೆಲ್ಲ ಹಣ ವರ್ಗಾವಣೆ ಮಾಡಲಾಗಿದೆ ಎನ್ನುವ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಐಟಿ ಅಧಿಕಾರಿಗಳು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರಲಿದ್ದು, ಸಂದರ್ಶಕರ ಕೋಣೆಯಲ್ಲೇ ಆರೋಪಿ ದರ್ಶನ್ಗೆ ಡ್ರಿಲ್ ನಡೆಸಲಿದ್ದಾರೆ. ಇನ್ನು ಐಟಿ ಅಧಿಕಾರಿಗಳ ವಿಚಾರಣೆ ಬಗ್ಗೆ ಮಾಹಿತಿ ಸಿಕ್ತೋ ಆಗ ಆರೋಪಿ ದರ್ಶನ್ ಪರ ವಕೀಲರು ಸಣ್ಣ ಸುಳಿವು ಕೊಡದೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಎಂಟ್ರಿ ಕೊಟ್ಟಿದ್ರು. ಆರೋಪಿ ದರ್ಶನ್ ಪರ ವಕೀಲ ರಾಮಸಿಂಗ್ 35 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಿರೋ ಹಿನ್ನೆಲೆ ಐಟಿ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದ್ರು ಕಿಂಚಿತ್ತೂ ಗಾಬರಿಯಾಗದೆ ಮಾತನಾಡಬೇಕು ಅಂತ ಹೇಳಿದ್ರು. ಅಲ್ಲದೆ ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಯಾವ ರೀತಿ ಉತ್ತರಿಸಬೇಕು ಎನ್ನುವ ಬಗ್ಗೆಯೇ ಚರ್ಚೆ ನಡೆಸಿ ವಾಪಸ್ ತೆರಳಿದ್ರು. ಇದು ಸಹಜವಾಗಿಯೇ ಆತಂಕದಲ್ಲಿದ್ದ ಆರೋಪಿ ದರ್ಶನ್ಗೆ ಒಂದಿಷ್ಟು ಆತ್ಮವಿಶ್ವಾಸ ಹೆಚ್ಚಿಸಿದಂತಿದೆ. ಕೊಲೆ ಪ್ರಕರಣದಲ್ಲಿ ಈಗಾಗಲೇ 3 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ತನಗೂ ಆದಷ್ಟು ಬೇಗ ಜಾಮೀನು ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಆರೋಪಿ ದರ್ಶನ್ ಇದ್ರು. ಆದ್ರೆ ಇದೀಗ ಸಾಕ್ಷಿ ನಾಶಕ್ಕೆ ಲಕ್ಷ ಹಣ ಬಳಕೆಯಾಗಿದ್ರ ಬಗ್ಗೆ ಐಟಿ ಎಂಟ್ರಿ ಆಗಿದೆ. ಆರೋಪಿ ದರ್ಶನ್ಗೆ ಐಟಿ ವಿಚಾರಣೆ ಪಕ್ಕಾ ಸಂಕಷ್ಟ ತಂದೊಡ್ಡುತ್ತೆ ಎನ್ನಲಾಗ್ತಿದೆ. ಅಮರೇಶ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.